ವೆಲ್ಕಮ್ ಬ್ಯಾಕ್ ಟು ನಾಗಶ್ರೀ ವ್ಲಾಗ್ಸ್. ಇದು ಕಲ್ಲೂರಿಗೆ ಸೀರೆ ತರಕ್ಕೆ ಅಂತ ಹೋಗ್ತಿದ್ವಿ, ಅದ್ರದ್ದು ವ್ಲಾಗ್ ಇದು. ಚಿದೋಣ ಆಯ್ ಮಾಡಿ, ಯಶು ಆಯ್ ಮಾಡು, ಯಶು ಆಯ್ ಮಾಡು, ಅಶ ಆಯ್ ಮಾಡೋ. ರೋಡ್ ಮಧ್ಯದಲ್ಲಿ ಅಲ್ಲಿ ಅದು ಶ್ರೇಷ್ಠ ಅವ್ರ ದೇವಸ್ಥಾನದಲ್ಲಿ ಹೋಗಿ ನೀರು ಮಧ್ಯೆ ಪಂಪ ಇಸ್ಕೊಂಡು ಬಂದು ಕುಡಿದ್ಬಿಟ್ಟು ಕುಂತಿದ್ದಾರೆ ಇಲ್ಲಿ. ಫಸ್ಟ್ ಓಡೋಗಿದ್ದು ಇವಳೆ ಬೇಕು ಬೇಕು ಅಂದ್ಕೊಂಡು, ಇವರೆಲ್ಲ ಹೋಗಿ ಇಸ್ಕೊಂಬಂದರು. ಒಂದು ಹೆಣ್ಣು ದೇವರು, ಒಂದು ವೀರಭದ್ರ ಸ್ವಾಮಿ ಕುದುರೆ ಮೇಲೆ. ನೋಡ್ರಿ, ನಮ್ಮ ಊರಲ್ಲಿ ಟ್ಯಾಪೆ ಹಾಕಿದೆ ಕೆಲಸ. ವರ್ಷಕ್ಕೆ ಇದ್ರ ಮೇಲೆ ಹೋಗ್ತಾ ಇರೋದು. ಯಾವಾಗಲೂ ಬಂದಾಗೆಲ್ಲ ನೀರು ಹರಿತಾನೇ ಇರ್ತಿತ್ತು. ಇವಾಗ ಜಸ್ಟ್ ಕಲ್ಲೂರಿಗೆ ಬಂದು ಇವಾಗ ಸೀರೆ ತರಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ನಮ್ಮಣ್ಣ, ಒಂದು ಚಿಕ್ಕಣ್ಣ, ಒಂದು ದೊಡ್ಡಣ್ಣ, ಗುಂಡಣ್ಣ. ಅವ ಚಿಕ್ಕಣ್ಣ ಅಲ್ಲ, ಇವರು ದೊಡ್ಡಣ್ಣ, ಅಗ್ರಜ, ಚಿದು ಅಣ್ಣ ಅಂತ. ಇಲ್ಲ ಚಿದು ಅಣ್ಣ ಅಂತ, ಇವನು ಹರ್ಷ ಅಂತ. ಆ ಥರ ಚಿಕ್ಕಣ್ಣ, ಇವ್ರು ದೊಡ್ಡವರು, ಅವ್ರು ಚಿಕ್ಕವರು, ಆ ಥರ ಹೇಳ್ತಿರೋದು, ಬೇರೆ ಯಾವ ಥರನೂ ಅಲ್ಲ. ನೋಡಿ ಅಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ. ಇವಂಗೆ ಸ್ಟ್ರೈಟ್ ಹೋಗಿ ಅಲ್ಲೇ ಯಾವಾಗಲೂ ನಾವು ಸ್ಯಾರಿ ತೊಗೊಳೋದು. ಯಾವಾಗಲೂ ಅಂದರೆ ಯಾವಾಗಲೂ ಅಂತ ಅಲ್ಲ, ಚೆನ್ನಾಗಿರೋ ಸ್ವಲ್ಪ ಕಾಸ್ಟ್ಲಿ ಸೀರೆಗಳು ತೊಗೊಬೇಕು ಅಂದರೆ ಇಲ್ಲಿ ಬರೋದು. ಒಂದು 80 ಭಾಗ ಇಲ್ಲಿ ತೊಗೊಂಡ್ರೆ ಇನ್ನು 20 ಭಾಗ ನಮ್ಮ ತುಮಕೂರಿನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ತೊಗೊತೀವಿ ಅಂದ್ಬಿಟ್ಟು ಯಾವಾಗಲೂ ಇಲ್ಲೇ ಬಂದು ತೊಗೊತೀವಿ ಅಂತ ಅಲ್ಲ. ಸಿಂಧೂರ್ ಟೆಕ್ಸ್ಟೈಲ್ನ ಅಲ್ಲಿ ತೊಗೊಳೋದು ಸ್ಯಾರಿಗಳು ಮಾತ್ರ ಅಂದ್ಬಿಟ್ಟು ಯಾವಾಗಲೂ ಇಲ್ಲೇ ಬರ್ತೀವಿ ಅಂತಲ್ಲ. ಅಲ್ಲ ಚಿಗೋಣ? ಹೌದು. ಅಲ್ಲೇನೋ ವರ್ಷ ದೇವಸ್ಥಾನ ಇದೆ, ಅಲ್ಲೂ ಒಂದು ದೇವಸ್ಥಾನ ಇದೆ. ಇಲ್ಲಿ ಬಂದರೆ ಸುತ್ತಮುತ್ತ ಬರೀ ದೇವಸ್ಥಾನಗಳಿರುತ್ತೆ. ಅಲ್ಲಿ ಎದುರುಗಡೆನೂ ಒಂದು ದೇವಸ್ಥಾನ ಇದೆ, ಈ ಸೈಡು ಒಂದು ದೇವಸ್ಥಾನ ಬರುತ್ತೆ ಅಲ್ಲ. ಅಲ್ಲಿ ಒಂದು ದೇವಸ್ಥಾನ. ನಾವು ರೆಗ್ಯುಲರಾಗಿ ಬರೋದು ಇದು ರಜಿನಿ ಸಿಲ್ಕ್ಸ್. ಇವರೇ ಅಂಗಡಿ ಓನರ್. ಬೆಳಗ್ಗೆಯಿಂದ ನಾನು ಉಪವಾಸ ಇಡ್ಲಿ ತಿಂದಲ್ಲೋ ನೀನು? ಚಿದು ಅಣ್ಣನೂ ಉಪವಾಸ, ಯಶು ಮಮ್ಮಿನೂ ಉಪವಾಸ. ಆಯಿತು, ಮುಗೀತು. ಇವಾಗ ಬಿಲ್ಲಿಂಗ್ ಆಯಿತು. ಹಾಗೆ ಇವಾಗ ಬ್ಯಾಗೆಲ್ಲ ಎತ್ಕೊಂಡು ಹಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಚೇರ್ಗಳೆಲ್ಲ ನಮ್ಮಮ್ಮನ ಚೇರ್ ಇದು ಎಲ್ಲಾದರೂ ಇದು ಕ್ಯಾರಿ ಮಾಡ್ತಾರೆ. ನೋಡಿ, ಇದು ಇನ್ನೊಂದು ದೊಡ್ಡದಾಗಿ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ ಇದ್ರದ್ದು. ಇಲ್ಲಿ ಇನ್ನೊಂದು ಇವಾಗ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಚಿದು ಅಣ್ಣ ಹಿಡ್ಕೊಂಡು ಹೋಗ್ತಾರೆ ಅವರಿಬ್ರು ಎಲ್ಲ ಲಗೇಜ್. ನಾವೆಲ್ಲ ಕೈ ಬೀಸ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಒಂದು ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಎಲ್ಲ ಕಾರ್ ಒಳಗಡೆ ಇವಾಗ ಇಡ್ತಾ ಇದ್ದಾರೆ. ಹೌದು, ಶಿವರಾತ್ರಿ ಸ್ಪೆಷಲ್ ರುದ್ರಾಕ್ಷಿ ಹಾಕೊಂಡ್ಬಿಟ್ಟಿದ್ದಾರೆ ಚಿದು ಅಣ್ಣ. ಬರ್ಬೇಕಾರೆ ನಾಮನೂ ಇತ್ತು, ಅಲ್ಲ ಅಡ್ಡ ನಾಮ, ವಿಭೂತಿದಿತ್ತು. ಇವಾಗೆಲ್ಲ ಹೊರಟೋಗ್ಬಿಟ್ಟಿದೆ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನಾನೇ ಡ್ರೈವ್ ಮಾಡಬೇಕು. ನಾನು ಚೇಂಜ್ ಆಯಿತು. ನನ್ನಿಂದ ಇವಾಗ ಇವನು ಡ್ರೈವ್ ಮಾಡೋಕ್ಕೆ ತಗೋತಾ ಇದ್ದಾನೆ. ಅದು ಅವನೇ ಕೊಡಿಸಿದ್ದು, ಅವನೇ ಹಾಕೊಂತವನೆ. ನನ್ನ ಬರ್ಡೇ ಗಿಫ್ಟ್ ಅದು. ಇವನು ಮತ್ತೆ ಚಿದೋಣ ಇಬ್ರು ಕೊಡಿಸಿರೋದು ಅಲ್ವಾ ಚಿದೋಣ? ಬೆಂಗಳೂರು ಬಂದಿಲ್ಲ ಇವಳು.
ಎಷ್ಟು ಮಮ್ಮಿ ಹಾಕೊಂಡು ಟ್ರೈ ಮಾಡ್ತಿದ್ದಾರೆ. ಏನ್ ಗೊತ್ತಾ, ನಾನು ಬರೇ ಕೊಡ್ತಾ ಇದ್ದೀನಿ. ಚಪಾತಿ ಊಟ. ಇವಾಗ ಜಸ್ಟ್ ಊಟ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಯಶೋಮಿದು ಉಪವಾಸ ಮುಗೀತು. ಚಿದೋಣ ಒಬ್ಬರು ಉಪವಾಸ ಇನ್ನೂ ಇದ್ದಾರೆ, ನೈಟ್ವರೆಗೂ ಇರ್ತಾರಂತೆ. ಆಮೇಲಿಂದ ಪ್ರಸಾದ ತಿಂದು ಜಾಗರಣೆ ಇರ್ತಾರೆ. ಜಾಗರಣೆ ಫುಲ್ ನೈಟ್ ಪೂರ್ತಿ ಜಾಗರಣೆ ಇರ್ತಾರೆ. ಬಂದೆ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲ್ಲ. ಬಂದಿರೋದ್ರಲ್ಲಿ ಅಲ್ಲ, ಇಷ್ಟು ವರ್ಷ ಬಂದಿರೋದ್ರಲ್ಲಿ ಒಂದು 4-5 ವರ್ಷದಿಂದ ಬರ್ತಾ ಇದ್ವಿ. ಫಸ್ಟ್ ಟೈಮ್ ಈ ರೋಡಲ್ಲಿ ಹೋಗ್ತಾ ಇರೋದಿಲ್ಲ. ಯಾವಾಗಲೂ ನೀರು ಹಿಂಗೆ ಹರಿತಾ ಇರ್ತಿತ್ತು. ಇವತ್ತು ಹರಿತಿಲ್ಲ, ಅದಕ್ಕೆ ಈ ರೋಡಲ್ಲಿ ಬರ್ತಿದ್ವಿ. ಯಾವಾಗಲೂ ಆ ಕಡೆಯಿಂದ ಆ ಸೈಡಿಂದ ಬಳಸ್ಕೊಂಡು ಹಿಂಗೆ ಬರ್ತಿದ್ದೋ. ಈ ಸರಿ ಹಿಂಗೆ ಇದ್ರ ಮೇಲೆ ಹೋಗ್ತಾ ಇದ್ವಿ ಫಸ್ಟ್ ಟೈಮ್. ಹಿಂಗೆ ಹೋಗ್ಬೇಕಾದ್ರೆ ನಾನು ಹೋಗ್ತಿದ್ದೆ, ಅದಕ್ಕೆ ವಿಡಿಯೋ ಮಾಡಿಲ್ಲ. ನಮ್ಮಕ್ಕ ವಿಡಿಯೋ ಮಾಡಿದಾಳೆ, ಬಟ್ ವಾಯ್ಸ್ ಮ್ಯೂಟ್ ಆಗಿರುತ್ತೆ. ಅದಕ್ಕೆ ಇವಾಗ ನಾನು ಮಾಡ್ತಾ ಇದ್ದೀನಿ. ನಮ್ಮಕ್ಕ ಹಿಂಗೆ ಹೋಗಿ ಸುಕ್ಕಂತ ಹಿಂಗೆ ಹೋಗ್ತೀವಿ. ಇವನೇ ನಮ್ಮನ್ನ ಅಲ್ಲಿ ಕಾಣಿಸ್ತಿರೋನು. ಇವನು ಇವಾಗ ಹೆಂಗ್ ಬೇಕೋ ಹಂಗೆ ಹೋಗ್ತಿದ್ದಾನೆ, ಹಿಂಗೆ ಸುಕ್ ಅಂತ. ಇವನಿಗೆ ಮಾತ್ರ ನಮ್ಮ ಮನೇಲಿ ಬೈಯಲ್ಲ. ನಾನೇನಾದ್ರೂ ಹಂಗೆ ಓಡಿಸ್ಬಿಟ್ರೆ ಎಲ್ಲರೂ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿರ್ತಾರೆ ನೋಡಿ. ಹಿಂಗೆ ಫುಲ್ ಹಿಂಗೆ ಎಲ್ಲರೂ ಹಿಂಗೆ ಹೊಲ್ಟೋಗ್ಬಿಟ್ಟಿರ್ತೀವಿ ಆಯಿತಾ. ಇವ್ನು ಮಾತ್ರ ಹಿಂಗೆ ಹೋದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ನಾವು ಹೋದ್ರೆ ಬೈಸ್ಕೋಬೇಕು ಮನೇಲಿ, ಎಲ್ಲರೂ ಬೈತಾರೆ. ಇವಾಗ ಇನ್ನೇನಿನ್ನ 5-10 ಮಿನಿಟ್ಸಲ್ಲಿ ನಾವು ಮನೆ ರೀಚ್ ಆಗ್ತೀವಿ. ಮಮ್ಮಿ ಎಷ್ಟು ಗಂಟೆಗೆ ಸಿದ್ಧಗಂಗೆಗೆ ಹೋಗೋದು ತಿರ್ಗಾ? ಎಷ್ಟು ಗಂಟೆ ಸಿದ್ದೋಣ ಸಿದ್ಧಗಂಗೆಗೆ? 6:30-7 ಗಂಟೆಗೆ ತಿರ್ಗಾ ಇವತ್ತು ಸಿದ್ಧಗಂಗೆಗೆ ಹೋಗ್ತೀವಿ. ಮುಂಚೆ ಹೋಗೋಣ ಅಂತ ಅನ್ಕೊಂಡಿದ್ದು, ಲೇಟ್ ಆಗೋಯ್ತು. ಸಂಜೆ ಇವತ್ತು ಹೋಗಿ ಪ್ರಸಾದ ಎಲ್ಲ ತಿನ್ಕೊಂಡು ತಿರ್ಗಾ ಊಟ ಮಾಡ್ಕೊಂಡು ಬರೋದು ಸಖತ್ತಾಗಿರುತ್ತೆ. ಇವತ್ತಿಂದು ವಿಡಿಯೋ ಮಾಡ್ತೀನಿ, ಆದರೆ ನೋಡೋಣ. ಇವರೆಲ್ಲರೂ ಇರ್ತಾರೆ ಇವತ್ತು ವಿಡಿಯೋ ಮಾಡೋಕ್ಕೆ. ಬಾಯ್ ಬಾಯ್. ಫೋನ್ ಬಿಡಿಸ್ಕೊಂಡ್ರು. ಹೆಚ್ಚಿದ್ರೋಣ. ಬಾಯ್ ಕಣೋ. ಹಾಯ್ ಗಾಯ್ಸ್, ಶಿವರಾತ್ರಿ ದಿನ ನೋಡಿ ಗಾಯ್ಸ್ ನಿಂತ್ಕೊಂಡು ಮಾತಾಡ್ತಾರೆ. ವಿತ್ ಭಾರತಿ ಆಂಟಿ. ಅಂಕಲ್ ವ್ಲಾಗಿಂಗ್ ನಡೀತೈತೆ. ಇಲ್ಲ ಇನ್ನೊಂದು ಸ್ವಲ್ಪ ಶಿವರಾತ್ರಿ ವಿಶೇಷಕ್ಕೆ ಕಪ್ಪಗೆ ಬರ್ತಿದ್ದೀರ ತಡಿ, ಹಂಗೆ ಇಟ್ಕೊಳ್ಳಿ. ಯಾಕೋ ಕಪ್ಪಗೆ ಬರ್ತೀವಿ ನಾವು ಇರೋದು ಬೇಡ ಗೈಸ್. ನಾಗು ಅವ್ರ ಅಮ್ಮನ ಬಿಟ್ಟು ಬರೋಕೆ ಹೋಗ್ತಾ ಇದ್ದೀವಿ. ಮನೇಲಿ ಯಾರು ವೆಚ್ಚ ಮಾಡೋದಿಲ್ಲ. ಶಿವರಾತ್ರಿಗೆ ಜಾಗರಣೆ ಇರೋಕ್ಕೆ ಇಷ್ಟಪಡ್ತೀರಾ? ಶಿವರಾತ್ರಿ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ವೆಂಕಟೇಶ್ ಅಂಕಲ್ ನಿಂತವ್ರೆ. ಇದ್ರಲ್ಲಿ ಐತೆ ನೋಡು ಗೈಸ್. ಭಾರತಿ ಆಂಟಿನ ಬಿಟ್ಟು ಬರೋಕೆ ಹೋಗ್ತಾ ಇದೀವಿ. ನಾಗೋರ ಅಮ್ಮ ಬೈ, ಇದು ಹಂಗೆ ಡೋರ್ ಓಪನ್ ಮಾಡ್ಬಿಡು. ಇದು ಕಂಪ್ಲೀಟ್ ಮ್ಯಾನ್ಯಲ್ ಕಾರ್ ಇದೆ. ಇಬ್ರು ಇದಾರಲ್ಲ, ಅವನು ಅಷ್ಟನು ಇದ್ದಾನೆ, ಎಷ್ಟು ಇದ್ದಾರೆ. ಸಿದ್ಧಗಂಗೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ನನ್ನ ಬಿಟ್ಟೋಗಿದ್ದಾರೆ. ಎಲ್ಲಿ ಹೋಗಿದ್ರೆ ಆಗ್ಲೇ? ಇಲ್ಲ ಇಲ್ಲ, ತುಂಬಾ ಸಿಕ್ಕಾಪಟ್ಟೆ ರಶ್ ಇತ್ತು ಕಣ. ಎಲ್ಲಿ ಹೋಗಿದ್ರಿ? ದೇವಸ್ಥಾನದ ಮಠದ ಪಕ್ಕ ಒಂದು ಊಟ ಅನ್ನ ಸಂತರ್ಪಣೆ ಕೊಡ್ತಾ ಇದ್ರು. ಅನ್ನ ಸಂತರ್ಪಣೆ ಮಾಡ್ಕೊಂಡು ಅಲ್ಲಿಗೆ ಹೋಗ್ಲು ಎಕ್ಸಿಬಿಷನ್ಗೆ? ಇಲ್ಲ, ನನ್ನ ಬಿಟ್ಟೋಗಿದ್ದೀರಾ ಅಂತಾನೆ ರಶ್ ಇದ್ದಿದ್ದು. ಅದ್ರಾಗೆ ಎಂತದ್ದು ಏನಪ್ಪ ಪ್ರಜ್ವಲು, ಪ್ರಜ್ವಲ್ಗೆ ಒಂದು ಸಾಕ್ಷಿ ಕೇಳ್ಕೊಳಕ್ ಹಾಕೊಳ್ಳಮ್ಮ. ಕೊಟ್ಟೆ ಆಗೈತೆ. ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ಮಹಾರಾಜ್ ಕಿ, ಅಭಯಪುರಿ ಶ್ರೀ ಅಭಯಾಂಜನೇಯ ಸ್ವಾಮಿ ಮಹಾರಾಜ್ ಕಿ, ಆಂಜನೇಯ ವರದ ಗೋವಿಂದ. ಮೈಸೂರು ತಲುಪಿಡಿದ್ದೀವಿ ಆಲ್ರೆಡಿ. ಇವಾಗ ನೀನು ಸುಮಂಗಲಿಗೆ ಹೋಗಬೇಕು ಸೀರೆ ತರೋಕ್ಕೆ. ಏನಕಂದರೆ
ಹೊರಟಿದ ತಕ್ಷಣ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಏನಕ್ಕಂದರೆ ನಿದ್ದೆ ಮೂಡಲಿದ್ದು. ನಿನ್ನೆ ರಾತ್ರಿ ಶಿವರಾತ್ರಿ ಇತ್ತಲ್ಲ, ಮಧ್ಯರಾತ್ರಿವರೆಗೂ ಜಾಗರಣೆ ಇದ್ದು, ಅದಾಗ್ತಿದ್ದಂಗೆ ಹೋಗಿ ಮನೆಗೆ ಹೋಗಿ ಮಧ್ಯರಾತ್ರಿನೇ 2 ಗಂಟೆವರೆಗೂ ಜಾಗರಣೆ ಇದ್ದು, ಹೋಗಿ ಮನೆಯಲ್ಲಿ ಮಲ್ಕೊಂಡು ಬೆಳಗ್ಗೆ ಎದ್ದು ಮೈಸೂರಿಗೆ ಹೊರಟು. ಅದಕ್ಕೆ ಹೊರಟಿದ ತಕ್ಷಣ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ನಿದ್ದೆ ಮೂಡಲಿತ್ತು. ಇವಾಗ ಅದಾಗ್ತಿದ್ದಂಗೆ ನಿನ್ನೆ ಬೇರೆ ಇದಕ್ಕೆ ಹೋಗಿದ್ವಲ್ಲ ಕಲ್ಲೂರಿಗೆ ಸೀರೆ ತರೋಕ್ಕೆ, ಅಲ್ಲೂ ಮುಗಿಸ್ಕೊಂಡು ನೈಟು ಶಿವರಾತ್ರಿ ದೇವಸ್ಥಾನಕ್ಕೆ ಹೋಗಿ ಬೆಳಗ್ಗೆ ಎದ್ದು ಮೈಸೂರಿಗೆ ಬಂದಿದ್ದೀವಿ. ಸುಮಂಗಲಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಏನಪ್ಪ ಅಂದರೆ ಇವತ್ತು ಸ್ಯಾರಿ ತರಕ್ಕೆ ಬಂದಿದ್ದು ಸುಮಂಗಲಿಗೆ ಮೈಸೂರಿಗೆ. ಅಲ್ಲಿ ನಮ್ಮ ಅಮ್ಮವ್ರು ತೊಗೋತಾ ಇದ್ದಾರೆ. ಇಲ್ಲ ಅಲ್ಲೇ ಶಾಪಿಂಗ್ ಆಯಿತು, ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡಿ ನಮ್ಮಮ್ಮ ಮತ್ತು ನಮ್ಮಕ್ಕ ಇಬ್ಬರು ನೋಡ್ತಾ ಇದ್ದಾರೆ, ತೊಗೋತಾ ಇದ್ದಾರೆ. ಇವತ್ತು ಇಲ್ಲೂ ಇದೆ, ಬರ್ತಾ ಇದ್ದಾಳೆ ನಮ್ಮಕ್ಕ. ಇದು ಸೆಕೆಂಡ್ ಡೇ, ಅದು ಕಂಟಿನ್ಯೂ ಆಗುತ್ತೆ. ಕಲ್ಲೂರಿಗೆ ಹೋಗಿ ಬಂದು ನೆಕ್ಸ್ಟ್ ಡೇ ಇದು. ನೋಡಿ ಇನ್ನೂ 3 ಬ್ಯಾಗ್ ಬರ್ತಾ ಇದೆ. ಇನ್ನೂ ಇವಳು ಜೀವನನೇ ಇಷ್ಟುವರೆಗೆ ಎತ್ಕೊಂಬರೋದೆ. ಕಾರ್ ಪಾರ್ಕ್ ಮಾಡಿದ್ದೆ ಅಲ್ಲಿ. ಫಸ್ಟ್ ಇಲ್ಲಿ ಪೇ ಪಾರ್ಕಿಂಗಲ್ಲಿ ನಿಲ್ಲಿಸ್ತಾ, ಅಲ್ಲಿ ಯಾಕೋ ಇಷ್ಟ ಆಗಿಲ್ಲ ಅಂದ್ಬಿಟ್ಟು ಅಲ್ಲಿ ಫ್ರೀ ಪಾರ್ಕಿಂಗಲ್ಲಿ ನಿಲ್ಲಿಸ್ಬಿಟ್ಟು ಪೇ ಪಾರ್ಕಿಂಗಲ್ಲಿ ನಿಲ್ಲಿಸಿ ಪೇ ಮಾಡಿ 1 ಸೆಕೆಂಡ್ ಹಿಂಗೆ ಒಳಗೆ ಹೋಗಿ ಬಂದಿದ್ದಕ್ಕೆ ಪೇ ಮಾಡಿ ಈಗ ಅಲ್ಲಿ ಹೋಗ್ತಾ ಇದ್ದೀನಿ ಪಾರ್ಕಿಂಗ್ ಹತ್ರ ಕಾರ್ ತೊಗೊಬರೋಕ್ಕೆ. ಆದರೆ ಸಿಕ್ಕಾಪಟ್ಟೆ ಬಿಸಿಲಿದೆ, ತುಂಬ ಬಿಸಿಲಿದೆ. ಸೊ ಇವಾಗ ಹೋಗಿ ಕಾರ್ ತೊಗೊಬರೋದು ಮಾಡಿದ್ದಾರೆ. ಸೊ ಇಲ್ಲಿ ಫ್ರೀಯಾಗಿ ಪಾರ್ಕ್ ಮಾಡ್ಬೋದು. ಪಾಪ ನಮ್ಮ ಕಾರಲ್ಲಿ ಒಂದೇ ನಿಂತಿದೆ ಬಿಸಿಲಲ್ಲಿ, ಹೋಗಿ ಎತ್ಕೊಂಡು ಹೋಗೋದು ಇದೆ. ಇವಾಗ ನಮ್ಮನ್ನ ಆರಾಮಾಗಿ ನೆರಳಲ್ಲಿ ಕರ್ಕೊಂಡು ಹೋಗುತ್ತೆ ನಮ್ಮ ಕಾರು. ಎತ್ಕೊಂಡು ಇವಾಗ ತುಮಕೂರಿಗೆ ಹೋಗ್ಬೇಕು. ಅಪ್ಪ ಎಷ್ಟು ಬಿಸಿಲಿದೆ ಅಂದರೆ ದೇವರೇ, ಫುಲ್ ಒಳಗೆ ಕೂರಕ್ಕೆ ಆಗ್ತದೆ. AC ಆನ್ ಮಾಡಿಕೊಂಡು ಕಿಟಕಿ ತೆಗ್ದಿದ್ದೀನಿ. ಇಂಥ ತಿಕ್ಲಿ ನಾನು. ಮೊಸರನ್ನ ಅದ್ರ ಜೊತೆ ಮೈಸೂರು ಪಾಕ್, ಎಂಥ ಕಾಂಬಿನೇಷನ್. ಇವಳು ವೀಡಿಯೋ ಮಾಡಿದಾಗೆಲ್ಲ ಇದೇ ಟಾಪ್ ಹಾಕ್ಕೊಂಡಿರ್ತಾಳೆ ಅಂದ್ಕೊಂಬೇಡಿ. ಸ್ನಾನ ಮಾಡಿ ಬೇರೆ ಡ್ರೆಸ್ ಹಾಕ್ಕೊಂಡು ನಾನು ಹಾಕ್ದಾಗೆಲ್ಲ ಇದೇ ಹಾಕ್ಕೊಂಡಿರ್ತಾಳೆ, ಏನೂ ಮಾಡೋಕ್ಕಾಗಲ್ಲ. ನಮ್ಮ ಅಕ್ಕನ ಪರಿಸ್ಥಿತಿ ಹೆಂಗೆ ಅನ್ನಿಸ್ತಿದೆ? ನಾನು ನಮ್ಮ ಅಕ್ಕ ಎತ್ಕೊಬಂದ್ಲಲ್ಲ, ಫುಲ್ ಸುಸ್ತಾಗ್ಬಿಟ್ಟಿತ್ತು. ಅದಾಗ್ತಿದ್ದಂಗೆ ಕುತ್ಕೊಂಡು ವಾಮಿಟ್ ಬರೋಂಗಿಲ್ಲ ಆಡ್ತಿದ್ಲು. ಬಟ್ ಓಕೆ, ಪ್ಲೀಸ್ ಇದು ನಾನೇನೇ ತಪ್ಪು ಮಾಡಿದ್ರು ವೀಡಿಯೋ ಫಸ್ಟ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಪ್ಲೀಸ್ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ತಪ್ಪಿದರೆ ಕಮೆಂಟ್ನಲ್ಲಿ ಹೇಳಿ, ನಾನು ತಿದ್ಕೋತೀನಿ. ಇನ್ನು ಇದು ಫಸ್ಟ್ ನಾನು ಮಾಡ್ತಿರೋದು. ಪ್ಲೀಸ್ ಎಲ್ಲ ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.